ನಾವು ಬಾಗಲಕೋಟೆಯಿಂದ ಬಂದಿರೋದು. ಬೈಲಹೊಂಗಲ ತಾಲೂಕು ಪಳಿಸರ್ ಗ್ರಾಮದಿಂದ ಬಂದಿದ್ವಿ. ನಾವು ಬಾಗಲಕೋಟೆ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನಾವು ಬೆಳಗಾವಿ ಜಿಲ್ಲೆಯಿಂದ. ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ರೊಟ್ಟಿಗೌಡ ಗ್ರಾಮದಿಂದ ಬಂದಿದ್ದೇವೆ. ಸ್ಕೂಲ್ ಚೆನ್ನಾಗಿದೆ ಅಂತೇಳಿ ಅಷ್ಟು ದೂರದಿಂದ 300-350 ಕಿಲೋಮೀಟರಿಂದ ಇಲ್ಲಿಗೆ ನಾವು ಬಂದಿದ್ದೀವಿ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ಧನಿ ಕೇಳಿ ಬೆಚ್ಚೋ ಗಗನ. ಎಲ್ಲ ಕಡೆ ಇಂಗ್ಲಿಷ್ ಮೀಡಿಯಂ ಅಂತ ಎಲ್ಲರೂ ಇದು ಮಾಡುವಾಗ ಅವನು ಇಲ್ಲಿ ಕನ್ನಡ ಮೀಡಿಯಂದಲ್ಲಿ ನಾನು ಪಡೆದ್ರೆ ಆಳ್ವಾಸಲ್ಲೇ ಶಿಕ್ಷಣ ಪಡಿಬೇಕನ್ನೋ ಅವನ ಆಸೆ ಇತ್ತು. ಅದಕ್ಕಾಗಿ ನಾವು ಅವನನ್ನು ಇಲ್ಲಿಗೆ ಸಿಲೆಕ್ಟ್ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಕರ್ಕೊಬಂದಿದ್ವಿ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ಪ್ರತಿ ವರ್ಷ ನಾವು 20, 30, 40 ಹುಡುಗರುಗಳನ್ನು ತಯಾರು ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ ನಾವೊಂದು ತರಬೇತಿಗಳನ್ನು ಕೊಡ್ತೀವಿ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ಧನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಇದನ್ನ ಕಟ್ಟಿದಂತ ಏನು ಡಾಕ್ಟರ್ ಮೋಹನ್ ಅವರು ಅವರ ನಿಸ್ವಾರ್ಥ ಸೇವೆಯಿಂದ ಗ್ರಾಮೀಣ ಪ್ರತಿಭೆಗಳಿಗೆ ವಿಶೇಷವಾಗಿ ಬಹಳ ಅನುಕೂಲ ಆಗ್ತಾ ಇದೆ. ಒಂದು ಸ್ಕೂಲ್ ಕರ್ನಾಟಕದ್ದು ಎನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯವಾಯಿತು. ಗಗನದೊಳು ಬಡಬಡಿಸೋ ಭಾಷೆಯ ಬಾವುಟ ನಮ್ದೇನೆ. ಮನೆಯೊಳಗೆ ಘಮಘಮಿಸೋ ಗಂಧದ ಗುಡಿಯು ನಮ್ದೇನೆ. ಕಪ್ಪು ಮಣ್ಣ ಭೂಮಿ ನಿಂದೆ ಕನ್ನಡಿಗ ಸ್ವಾಮಿ ಆಂಜನೇಯ. ನಮ್ಮ ಕನ್ನಡಿಗ ಗಗನದ ನಡೆದು ಬೆತ್ತರ ಬಸಿದ ಹೊನಕೆಯ ಹಿಡಿದು ಕಲೆಗಳ ಗಡಿದ ವಿಶ್ವದ ಲಿಪಿಗಳ ರಾಣಿ. ಅಮೃತ ಉಳಿಸುವ ಮಾಡಿ ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ಧನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಇಲ್ಲಿ ನಾವು ಬಂದಾಗ ನೋಡಿದಾಗ ಇದು ಏನೋ ಒಂದು ದೇವಲೋಕದಲ್ಲಿ ನಾವು ಇದ್ದೀವಿ. ಧೈರ್ಯದ ಬಟ್ಟಲು ಧರ್ಮದ ತೊಟ್ಟಿಲು. ಇವತ್ತು ತುಮಕೂರು, ಬೆಂಗಳೂರು, ಬಿಜಾಪುರ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗೂ ನಾನು ಭೇಟಿ ಕೊಟ್ಟಂಥವನು. ಆದರೆ ಇಂಥ ಒಂದು ಸಂಸ್ಥೆಯನ್ನು ನಾನು ಎಲ್ಲೂ ರಾಜ್ಯದಲ್ಲಿ ಎಲ್ಲೂ ನಾನು ನೋಡಿದ್ದು ನನಗೆ ಕಂಡು ಬರ್ತಾ ಇಲ್ಲ.